ಮೊನ್ನೆ ನಾನು ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ಹೋಗಿದ್ದೆ ಸರ್. ಹೋದಂಥ ಸಂದರ್ಭದೊಳಗಡೆ ಅವ್ರು ಹೇಳಿದಂಥ ಸಂಗತಿ, ಇನ್ಸ್ಪೆಕ್ಟರ್ ಅವ್ರೇನು ಹೇಳ್ತಾರೆ ಅಂದರೆ, ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ನಾನೇನು ಮಾಡಲಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ತಗೊಳ್ಳೋಕ್ಕೂ ಕೂಡ ವ್ಯವಸ್ಥೆಗಳು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಗಂಭೀರ ನಿಮ್ಮ ಹತ್ರ ಮೊನ್ನೆ ಚರ್ಚೆ ಮಾಡಿದ್ದಾನೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಶಿವಮೊಗ್ಗ ನಗರಕ್ಕೆ ಬಂದು ಹೋಗಿದ್ದಾರೆ. ಒಟ್ಟಾರೆ ಶಿವಮೊಗ್ಗದ ವ್ಯವಸ್ಥೆ, ಶಿವಮೊಗ್ಗ ಜಿಲ್ಲೆಯ ವ್ಯವಸ್ಥೆ, ಭದ್ರಾವತಿ ಅಂತೂ ದೇವರೇ ಕಾಪಾಡಬೇಕು ನಮಗೆ. ಶಿವಮೊಗ್ಗ ನಗರದ ಜೊತೆಗೆ ಭದ್ರಾವತಿ ಹತ್ರದೊಳಗೆ ಹೊಂದ್ಕೊಂಡಿರುವಂಥ ಒಂದು ನಗರ ಅದು. ಪರಿಸ್ಥಿತಿ ಹೀಗಿದೆ ಸರ್, ಇದನ್ನು ಗಂಭೀರವಾಗಿ ನೀವು ಸ್ವೀಕಾರ ಮಾಡದಿದ್ರೆ, ಆಮೇಲೆ ಕಮಿಷನರೇಟ್ ಆಫೀಸ್ ಅವಶ್ಯಕತೆ ಇದೆ ಅಂತ ಹೇಳಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀರಲ್ಲ ಹೋದ ವರ್ಷ ಚರ್ಚೆ ಮಾಡಿದಾಗ ಇದು ಹಾಗಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು ಅನ್ನೋ ಸಂಗತಿ ತಾವು ಹೇಳಿದ್ರಿ. ಈಗ ಬಹಳ ಅನಿವಾರ್ಯತೆ ಇದೆ ಮಾನ್ಯ ಸಚಿವರೇ, ದಯಮಾಡಿ ನೀವು ಹಿರಿಯರಿದ್ದೀರಿ, ನಿಮ್ಮ ಬಗ್ಗೆ, ನಿಮ್ಮ ಕಾರ್ಯದ ಬಗ್ಗೆ ನಮಗೇನಿಲ್ಲ, ಆದರೆ ಕಾರ್ಯ ಮಾಡೋರ ಬಗ್ಗೆ ನಮಗೆ ಸ್ವಲ್ಪ ಬೇರೆ ಬೇರೆ ಥರದ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋ ಸಂಗತಿನ ಕಮಿಷನರೇಟ್ ಆಫೀಸ್ ಬಹಳ ಮೂಲ ಅಗತ್ಯ ನಮಗೆ, ಅದನ್ನು ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. 33 ಪೊಲೀಸ್ ಠಾಣೆಗಳು ಶಿವಮೊಗ್ಗ ಜಿಲ್ಲೆನಲ್ಲಿದ್ದಾವೆ. ಆ 33ರಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು 1549. ಅದರಲ್ಲಿ ಈಗ ಇರ್ತಕ್ಕಂಥವು 1394. 155 ಹುದ್ದೆಗಳು ಖಾಲಿ ಇದೆ. ತಮಗೆ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ, ಚನ್ನಬಸಪ್ಪನವ್ರಿಗೆ, ಪೊಲೀಸ್ ರೆಕ್ರೂಟ್ಮೆಂಟು ಭಾಳ ವರ್ಷಗಳಾಗಲೇ ಇಲ್ಲ. ಸಬ್ ಇನ್ಸ್ಪೆಕ್ಟರ್ಸ್ದು ಹಿಂದಿನ ಸರ್ಕಾರದಲ್ಲಿ PSI ಸ್ಕ್ಯಾಮ್ ಅಂತ ಆಗಿ 545 ಸಬ್ ಇನ್ಸ್ಪೆಕ್ಟರ್ ರೆಕ್ರೂಟ್ ಮಾಡುವಾಗ ಭಾಳ ಗೊಂದಲಕ್ಕೆ ಈಡಾಯಿತು. ಅದಾದ ಮೇಲೆ 402 ಮತ್ತೆ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಯಿತು, ಅದು ಕೂಡ ಗೊಂದಲ ಆಯಿತು, ಕೋರ್ಟಿಗೆ ಹೋದರು. ಅದೆಲ್ಲ ಆಗಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಆ ಎರಡೂ ಸಮಸ್ಯೆಗಳನ್ನು ಬಗೆಹರಿಸಿ ಸುಮಾರು 947 ಸಬ್ ಇನ್ಸ್ಪೆಕ್ಟರ್ನ ರೆಕ್ರೂಟ್ ಮಾಡಿದ್ದೇವೆ. ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ. ಇವರೇನು 42 ಸಬ್ ಇನ್ಸ್ಪೆಕ್ಟರ್ದು ಖಾಲಿ ಇದೆ, ಶಿವಮೊಗ್ಗಕ್ಕೆ ನಾವು 32 ಕೊಟ್ಟಿದ್ದೇವೆ. ಅವರೆಲ್ಲ ಈಗಾಗಲೇ 7 ತಿಂಗಳು 8 ತಿಂಗಳಾಗಿದೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ ಅವರು ಎಲ್ಲಿ ನಾವು ಅವರಿಗೆ ಅಲಾಟ್ಮೆಂಟ್ ಕೊಟ್ಟಿದ್ದೀವಿ 32 ಕೂಡ ಶಿವಮೊಗ್ಗಕ್ಕೆ ಬರ್ತಾರೆ. ಈಗೆಲ್ಲ ಅವರು ಟ್ರೈನಿಂಗಲ್ಲಿದ್ದಾರೆ. ಇಲ್ಲಿ ಕೂಡ ವಿಧಾನಸೌಧಕ್ಕೂ ಕೂಡ ಈಗ ಟ್ರೈನಿಂಗಿಗೆ ಹಾಕಿದ್ದೇವೆ. ಸಬ್ ಇನ್ಸ್ಪೆಕ್ಟರ್ದು ಬರೀ ಇನ್ನು 10 ಉಳ್ಕೊಳ್ಳುತ್ತೆ. ಅದನ್ನು ನೆಕ್ಸ್ಟ್ ರೆಕ್ರೂಟ್ಮೆಂಟ್ನಲ್ಲಿ ನಾವು ಈಗಾಗಲೇ ಮತ್ತು 600 ರೆಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ ಫೈನಾನ್ಸ್ನವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಅಪ್ರೂವ್ ಆದಮೇಲೆ ಅದನ್ನು ನಾವು ತಗೊಳ್ತೇವೆ. ಆಗ ನಿಮಗೆ ಆ 10 ಏನು ಖಾಲಿ ಇರುತ್ತೆ ಅದನ್ನು ಕೂಡ ಕೊಡ್ತೇವೆ. ತಮಗೆ ತಾವು ಕೇಳಿದಿರಿ, ಈಗಿರ್ತಕ್ಕಂಥ ಖಾಲಿ ಇವ್ರಿಗೆ ಡ್ಯೂಟಿ ಸರಿಯಾಗಿ ಆಗ್ತಾಯಿಲ್ಲ. ಯಾಕೆಂದರೆ ಸ್ಟೇಷನ್ನಿಗೆ ಬಂದವ್ರಿಗೆ, ಅವರಿಗೆ ಗಸ್ತು, ನಾಗರಿಕ ಅಹವಾಲು ಇದರಲ್ಲೇ ಕಾಲ ಕಳೆದುಬಿಡ್ತಾರೆ, ಡ್ಯೂಟಿ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂಥೇಳಿ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಈ ಸ್ಟೇಷನ್ ಒಳಗಡೆ ಯಾರಾದರೂ ಬಂದರೆ ಅವ್ರ ಜೊತೆ ಕಂಪ್ಲೇಂಟ್ ತೊಗೊಳ್ಳೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸುಮಾರು 103 ಜನ ಗೃಹರಕ್ಷಕ ಸಿಬ್ಬಂದಿಯನ್ನು ತೊಗೊಂಡಿದ್ದೀವಿ. ಖಾಲಿ ಯಾವುದನ್ನು ಇಟ್ಕೊಂಡಿಲ್ಲ. ಹಾಗಾಗಿ ಯಾವುದು ಡ್ಯೂಟಿ ಯಾರು ಮಾಡಬೇಕೋ ಅದನ್ನು ರೀವರ್ಕ್ ಮಾಡಿ ಡ್ಯೂಟಿಗೆ ಏನು ತೊಂದರೆ ಆಗದಾಗೆ ನೋಡ್ಕೊಳ್ತಾ ಇದ್ದೇವೆ. ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು 155 ಕೂಡ ಭರ್ತಿ ಮಾಡಿ ನಿಮಗೆ ಕೊಡ್ತೇವೆ. ಮತ್ತು ಏನು ಲಾ ಆ್ಯಂಡ್ ಆರ್ಡರು ಮತ್ತು ತಾವು ಹೇಳಿದಾಗೆ ಕಮಿಷನರೇಟ್ ಮಾಡೋದು ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ. ಯಾಕೆಂದರೆ ಒಂದೊಂದು ಜಿಲ್ಲೆಗೂ ಒಂದೊಂದು ಕಮಿಷನರೇಟ್ ಮಾಡಿದರೆ ಮತ್ತು ತಿರ್ಗಾ ನಮಗೆ ಒಬ್ಬ SP ನೋಡ್ಕೊಳ್ತಾರೆ. ಈಗ ಮತ್ತೊಂದು ಪೊಲೀಸ್ ಕಮಿಷನರ್ ಮಾಡಿ, ಕಮಿಷನರೇಟ್ ಮಾಡಿ, ಅದಕ್ಕೆ ಸ್ಟಾಫ್ ಮಾಡಿ, ಮತ್ತು ರೂರಲ್ಲಿ ಇದನ್ನು ಬೇರೆಯವರಿಗೆ ಕೊಡುವಂಥ ಪದ್ಧತಿ ಆಗಬೇಕು ಅಂತಂದರೆ ಅದಕ್ಕಾದ ಮಾನದಂಡಗಳಿದ್ದಾವೆ. ಆ ಮಾನದಂಡಗಳ ಒಳಗಡೆ ಬರೋದಾದರೆ ಕಮಿಷನರೇಟ್ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನು ಪರಿಶೀಲನೆ ಮಾಡೋಣ. ಯಾಕೆಂದರೆ ಶಿವಮೊಗ್ಗ ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಓಕೆ, ನಮ್ಮಲ್ಲಿ ಒಂದು ಮೆನ್ ಕಮ್ಮಿ ಇದೆ, ಇನ್ನೊಂದು ಇರೋ ಮೆನ್ಗಳನ್ನು ತೀರ್ಥಹಳ್ಳಿ ಅಂತ ಹೊಸನಗರದಂಥ ಸ್ಟೇಷನ್ಗಳಿಂದ ಇಲ್ಲೆಲ್ಲ ಡ್ಯೂಟಿಗೆ ಹಾಕಬೇಕು. ಒಬ್ಬರು CM ಬರ್ತಾರೆ, ಡೆಪ್ಟಿ CM ಬರ್ತಾರೆ ಅಂದರೆ ನಮ್ಮ ಸ್ಟೇಷನ್ ಖಾಲಿ ಆಗುತ್ತೆ. ಎಷ್ಟೆಷ್ಟು ದೂರ ಹಾವೇರಿಯವರೆಗೆ, ತೀರ್ಥಹಳ್ಳಿ ಸ್ಟೇಷನ್ನಿಂದ ಹಾವೇರಿಯವರೆಗೆ ಡ್ಯೂಟಿಗೆ ಹಾಕ್ತೀರಪ್ಪ ನೀವು ಇಲ್ಲಿ ಡ್ಯೂಟಿಗೆ ಹಾಕಿದ್ರೆ ಅಲ್ಲಿ ಸ್ಟೇಷನ್ ಖಾಲಿ. ಅಲ್ಲಿ ಏನಾದ್ರು ಅಪರಾಧ ತಕ್ಷಣ ನಡೆದ್ರೆ ಒಬ್ಬ ಕಾನ್ಸ್ಟೇಬಲ್ ಕೂಡ ಹೋಗ್ಲಿಕ್ಕೆ ಅಲ್ಲಿ ಇರೋದಿಲ್ಲ. ಆಯ್ತು ಹೇಳಿದ್ರಲ್ಲ, ಈಗ
ವಿಷಯ ಹೇಳಿದ್ರಿ. ಅಲ್ಲಲ್ಲ, ಆ ರೀತಿ ಆಗದಿದ್ದ ಹಾಗೇನೆ ದಯವಿಟ್ಟು ಮೇಂಟೈನ್ ಮಾಡಬೇಕು. ಓಕೆ, ಚನ್ನಬಸವ ಅವ್ರ ಉತ್ತರ ಒಟ್ಟಿಗೆ ಕೊಡಿ. ಚನ್ನಬಸವ ಹೇಳಿ. ಯಾಕೆ ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದೀನಿ ಅಂತ ಹೇಳಿದ್ರೆ, ಉಳಿದಂಥ ಸಂಗತಿ ಹೇಳಿದ್ದೀನಿ 2 ತಿಂಗಳೊಳಗೆ ನಾವು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ವಿಶೇಷ ಪ್ರಯತ್ನ ನಾವು ಮಾಡ್ತೇವೆ. ಆದರೆ ಇಡೀ ಶಿವಮೊಗ್ಗ ಜಿಲ್ಲೆ ಒಳಗಡೆ ಆಗ್ತಿರೋಂಥ ಘಟನೆಗಳನ್ನ ನೋಡಿಬಿಟ್ರೆ ಭಯದ ವಾತಾವರಣ ಸೃಷ್ಟಿ ಆಗ್ತಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹೆದರಬೇಕು ಅನ್ನೋದಕ್ಕಿಂತ ಜಾಸ್ತಿ ನಾಗರಿಕರು ಭಯ ಪಡ್ತಾ ಇದ್ದಾರೆ. ಅಲ್ಲಿ ಆಗ್ತಿರೋಂಥ ಅನೇಕ ಅವ್ಯವಸ್ಥೆಗಳ ಆಗರ ಇದೆಯಲ್ಲ, ಈ ಒಂದು ಗಾಂಜಾ ಹಾವಳಿ ಬೇರೆ ಸಂದರ್ಭದಲ್ಲಿ ಅದನ್ನು ಮಾತಾಡ್ತೇವೆ. ಆದರೆ ಎಲ್ಲೋ ಒಂದು ಕಡೆಗೆ ಇದಕ್ಕೋಸ್ಕರ ನಾವು ನಿಮ್ಮ ಹತ್ರ ವಿನಂತಿ ಮಾಡಿದ್ದು, ದಯಮಾಡಿ ಅದ್ರ ಬಗ್ಗೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಸರ್ಕಾರಕ್ಕೆ, ದಯಮಾಡಿ ನಮಗೆ ಇನ್ನೇನಿದೆ ಯಾವ ಜಿಲ್ಲೆಗಳಿಗೆ ಜೋಡಿಸ್ಬೇಕಾದ್ರೂ ಮಾಡಿ, ತಪ್ಪೇನಿಲ್ಲ. ನನಗೆ ವಿಭಾಗದ ಮಟ್ಟದ ಜಿಲ್ಲಾ ಕೇಂದ್ರ ನಮ್ಮದು, ದಯಮಾಡಿ ಅದಕ್ಕೆ ಗಂಭೀರವಾಗಿ ಯೋಚನೆ ಮಾಡುವಂಥದ್ದು ಅಗತ್ಯ ಇದೆ ಅಂತ ಮಾತನ್ನು ಮತ್ತೊಂದ್ಸರಿ ವಿನಂತಿನ ನಾನು ಮಾಡ್ತೇನೆ. ಇಲ್ಲ, ಈ ವಿಷಯದಲ್ಲಿ ಶಿವಮೊಗ್ಗ ಜಿಲ್ಲೆ ವಿಚಾರದಲ್ಲಿ ನಾವು ಭಾಳ ಗಂಭೀರವಾಗಿ ತಗೊಂಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಶಿವಮೊಗ್ಗಕ್ಕೂ ಕೂಡ ನೇಮಕ ಮಾಡಿದ್ದೇವೆ. ಯಾಕೆಂದರೆ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ ಘಟನಾವಳಿಗಳನ್ನು ನಾವು ಗಮನದಲ್ಲಿಟ್ಕೊಂಡೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸನ್ನು ಮಾಡಿದ್ದೀವಿ. ಈಗ ಒಂದು ರೀತಿಯಲ್ಲಿ ಕಂಟ್ರೋಲಿಗೆ ಬಂದಿದೆ ಅಂತ ನನಗೆ ಅನಿಸುತ್ತೆ. ಚನ್ನಬಸಪ್ಪನವ್ರು ಹೇಳಬೇಕು. ಮಾನ್ಯ ಅರಗ ಜ್ಞಾನೇಂದ್ರ ಅವರು ಗೃಹ ಮಂತ್ರಿಗಳಾಗಿದ್ದವರು. ಡ್ಯೂಟಿಗಳನ್ನು ನಾವು ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಬರ್ತಾರೆ, ಚೀಫ್ ಮಿನಿಸ್ಟರ್ ಬರ್ತಾರೆ, ಯಾರು VIPs ಬರ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರ್ತಾರೆ ಅಂತ ಆ ರೀತಿ ಬಂದಾಗ ನಾವು ಡಿಪ್ಲಾಯ್ ಮಾಡೋದಿಲ್ವ ಬೇರೆ ಬೇರೆ ಕಡೆ, ಅದು ಟೆಂಪರರಿ ಅಷ್ಟೇ. ಆದರೆ ಯಾವುದೇ ಡ್ಯೂಟಿ ಕೂಡ ತೊಂದರೆ ಆಗದ ರೀತಿಯಲ್ಲಿ ಡಿಪ್ಲಾಯ್ ಮಾಡ್ತಾರೆ. ಈಗ ವಿಧಾನಸೌಧಕ್ಕೆ ಈಗ ಎಲ್ಲ ಕಡೆಯಿಂದ ಇಡೀ ರಾಜ್ಯದಿಂದ ಬಂದಿದ್ದಾರೆ, ಅದು ಟೆಂಪರರಿಯಾಗಿ ಅವರು ಮಾಡ್ಕೊಂಡಿರ್ತಾರೆ. ಆ ಬಗ್ಗೆ ಏನು ಕೂಡ ತೊಂದರೆ ಆಗದಾಗ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ಪೊಲೀಸ್ನವ್ರಿಗೆ ಇರುತ್ತೆ. ಹಾಗಾಗಿ ಆ ಟೆಂಪರರಿ ಇದನ್ನು ಮಾಡಲೇಬೇಕಾದಂಥದ್ದು. ಎಕ್ಸ್ಟ್ರಾ ಫೋರ್ಸ್ ಅಂತ ಅದಕ್ಕಾಗಿ ನಾವು ಇಟ್ಕೊಳ್ಳೋಕ್ಕಾಗುತ್ತೆ, ತಮಗೂ ಗೊತ್ತಿದೆ. ಅದರಿಂದ ಆ ಕೆಲಸ ಮಾಡಲೇಬೇಕಾಗ್ತದೆ ಮಾನ್ಯ ಸಭಾಪತಿಗೆ. ಮಾನ್ಯ ಅಧ್ಯಕ್ಷ ವಿಠಲ್ ದೋಣಿ ಬಾ ಇನ್ಸ್ಪೆಕ್ಟರ್ ಬಗ್ಗೆ ಸ್ವಲ್ಪ ಗಂಭೀರ ಯೋಚನೆ ಮಾಡಬೇಕು ಸರ್. ಇನ್ನು ಮಾಡಲಿಲ್ಲ ಅವರು, ಮತ್ತು ಇನ್ನೊಬ್ರು DYSP ಅವರ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದೇನೆ, ಅದನ್ನು ಗಂಭೀರವಾಗಿ ತಗೊಳ್ಳಿ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.